ಓಕೆ, ನಾನು ಹೇಳಿದೆ ಅಲ್ವಾ ಡೆಫಿನೇಷನ್. ಎ ರಿಲೇಷನ್ ಆರ್ ಇಸ್ ಸೆಟ್ ಟು ಬಿ ಆ್ಯನ್ ಈಕ್ವಲೆನ್ಸ್ ರಿಲೇಷನ್ ಈಫ್ ಇಟ್ ಇಸ್ ರಿಫ್ಲೆಕ್ಸಿವ್, ಸಿಮ್ಯಾಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಇನ್ ಒಂದು ಕೇಸ್ ನಿಮಗೆ ರಿಫ್ಲೆಕ್ಸಿವ್ ಆಯಿತು, ಸಿಮ್ಯಾಟ್ರಿಕ್ಕು ಆಯಿತು, ಮತ್ತು ಟ್ರಾನ್ಸಿಟಿವ್ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಯಿತು ಅಂದರೆ, ಸೊ ನೀವು ಅದನ್ನು ಏನಂತ ಹೇಳ್ತೀರಾ ಅಂದರೆ ಈಕ್ವಾಲೆನ್ಸ್ ರಿಲೇಷನ್ ಅಂತ ಹೇಳ್ತೀರಾ. ಸೊ ಇವಾಗ ನಾನು ಇದಕ್ಕೊಂದು ಎಕ್ಸಾಂಪಲ್ ತೊಗೊಳ್ತೀನಿ. ದಟ್ ಈಸ್ ಎಕ್ಸಾಂಪಲ್ ಸೆಕೆಂಡ್. That example they have given, let T be the set of all triangles in a plane. Plane ಮೇಲೆ triangles ಇದೆ. Okay, with R is a relation is T is given by, on T is given by relation R is equals to T1 comma T2 such that T1 is congruent to T2. ಕಾಂಗ್ರೆಂಟ್ ಡೆಫಿನೇಷನ್ ನಿಮಗೆ ಗೊತ್ತಿದೆ. ಇಲ್ಲೇನಂತ ಹೇಳಿದ್ದಾರೆ ಅಂದರೆ, ಎರಡು ಟ್ರಯಾಂಗಲ್ ತೊಗೊಂಡಿದ್ದಾರೆ, T1 ಇಸ್ ಕಾಂಗ್ರೆಂಟ್ ಟು T2 ಅಂತ ಹೇಳಿದ್ದಾರೆ. ಶೋ ದ್ಯಾಟ್ ಆರ್ ಇಸ್ ಅನ್ ಈಕ್ವಾಲೆನ್ಸ್ ರಿಲೇಷನ್. ನೀವೇನಂತ ಹೇಳಿ ಪ್ರೂವ್ ಮಾಡಬೇಕು? ಇದು ಈಕ್ವಾಲೆನ್ಸ್ ರಿಲೇಷನ್ ಅಂತ ಹೇಳಿ ನೀವು ಪ್ರೂವ್ ಮಾಡಬೇಕು. ಓಕೆ, ಸೊ ಫಸ್ಟಿಗೆ ನೀವು ರಿಫ್ಲೆಕ್ಸಿವ್ ಅಂತ ಹೇಳಬೇಕು ಅಂದರೆ ನೀವೇನು ಮಾಡಬೇಕು? ಒಂದು ಟ್ರಯಾಂಗಲ್ನ ತೊಗೊಬೇಕು. ಓಕೆ, ನಾನು ಏನು ಮಾಡ್ತೀನಿ? ಐ ವಿಲ್ ಟೇಕ್ ಎ ಟ್ರಯಾಂಗಲ್. So in all the triangle which is present in a plane are congruent to itself. ಸೊ ಯಾವುದೋ ಒಂದು ಟ್ರಯಾಂಗಲ್ ನಾನು ತೊಗೊಂಡೆ, ಅದ್ರ ಜೊತೆನೇ ನಾನು ಕಂಪೇರ್ ಮಾಡಿದರೆ ಸೊ ಅದೇನಾಗಿರುತ್ತೆ? ಕಾಂಗ್ರುಯೆಂಟ್ ಆಗಿರುತ್ತೆ. ಸೊ all the triangles which is congruent to itself, therefore we can conclude that it is, what is that? Reflexive. I mean congruent to itself. Okay, second condition. So question alle kottidare. So they have given T1 comma T2 such that T1 is congruent to T2. Okay, which implies, so ಎರಡು ಟ್ರಯಾಂಗಲ್, ಒಂದು ಟ್ರಯಾಂಗಲ್ ಇನ್ನೊಂದು ಟ್ರಯಾಂಗಲ್ಗೆ ಕಾಂಗ್ರೆಂಟ್ ಆಗಿದೆ ಅಂದರೆ ಆ ಸೆಕೆಂಡ್ ಟ್ರಯಾಂಗಲ್ ಏನಾಗಿರುತ್ತೆ? ಫಸ್ಟ್ ಟ್ರಯಾಂಗಲ್ಗೆ ಆಬ್ವಿಯಸ್ಲಿ ಕಾಂಗ್ರೆಂಟ್ ಆಗಿರುತ್ತೆ. ಸೊ ದಟ್ ಈಸ್ T1 comma T2 belongs to R, which implies T1 is congruent to T2, which implies that T2 is congruent to T1. Okay, which implies we can say, so T2 comma T1 belongs to R, therefore it is symmetric condition satisfy ಆಯಿತು. ಓಕೆ, ಇವಾಗ ನಾನು ಏನು ಮಾಡ್ತೀನಿ? ಟ್ರಾನ್ಸಿಟಿವ್ ಕಂಡೀಷನ್ಗೆ ಬರ್ತೀನಿ. ಸೊ T1 comma T2 belongs to R, T2 comma T3 belongs to R, which implies ಇದ್ರ ಮೀನಿಂಗ್ ಏನು ಹೇಳುತ್ತೆ? T1 is congruent to T2 and T2 is congruent to T3, which implies, so T1 is congruent to T3 obviously, so which implies T1 comma T3 belongs to R. ಓಕೆ, ಸೊ ಇದು ಹೇಗಪ್ಪ ಅಂದರೆ, ಸೊ ನಾನು ಮೂರು ಟ್ರಯಾಂಗಲ್ನ ತೊಗೊಂಡಿದ್ದೀನಿ. ಓಕೆ, ಸೊ ಫಸ್ಟ್ ಟ್ರಯಾಂಗಲ್ ಈಸ್ ಕಾಂಗ್ರುಯೆಂಟ್ ಟು ಸೆಕೆಂಡ್ ಟ್ರಯಾಂಗಲ್ ಅಂತ ನಾನು ಹೇಳಿದ್ದೀನಿ. ಸೆಕೆಂಡ್ ಟ್ರಯಾಂಗಲ್ ಈಸ್ ಕಾಂಗ್ರುಯೆಂಟ್ ಟು ಥರ್ಡ್ ಟ್ರಯಾಂಗಲ್. ಓಕೆ, ಸೊ ನೆಕ್ಸ್ಟ್ ನಾವೇನಂತ ಹೇಳಿ ಕನ್ಕ್ಲೂಷನಿಗೆ ಬರ್ಬೋದು? ಫಸ್ಟ್ ಟ್ರಯಾಂಗಲ್ ಮತ್ತು ಥರ್ಡ್ ಟ್ರಯಾಂಗಲ್ ಎರಡು ಕೂಡ ಕಾಂಗ್ರುಯೆಂಟ್ ಅಂತ ನಾವು ಹೇಳ್ಬೋದು. ಈ ಥರ ನನಗೆ ಹೇಳಕ್ಕೆ ಆಯಿತು ಅಂದರೆ ಮಾತ್ರ ಇದೇನಾಗಿರುತ್ತೆ? ಸೊ ಇದು ಟ್ರಾನ್ಸಿಟಿವ್ ಕಂಡೀಷನ್ ಆಗಿರುತ್ತೆ. ಓಕೆ, ಸೊ ನಾನು ನೋಡಿ, ಸೊ ಪ್ಲೇನ್ ಮೇಲೆ ಕೊಟ್ಟಿರೋ ಎಲ್ಲ ಟ್ರಯಾಂಗಲ್ ಕೂಡ ಅದೇನಾಗಿರುತ್ತೆ? ಕಾಂಗ್ರುಯೆಂಟ್ ಟು ಇಟ್ ಸೆಲ್ಫ್ ಆಗಿರುತ್ತೆ. ಸೊ ದೆರ್ಫೋರ್ ಇಟ್ ಈಸ್ ಏನು? ರಿಫ್ಲೆಕ್ಸಿವ್. ಸಿಮ್ಯಾಟ್ರಿಕ್ಕಿಗೆ ಬಂತು ಅಂದರೆ ಒಂದು ಟ್ರಯಾಂಗಲ್ ಇನ್ನೊಂದು ಟ್ರಯಾಂಗಲ್ಗೆ ಏನಾಗಿರುತ್ತೆ? ಕಾಂಗ್ರುಯೆಂಟ್ ಆಯಿತು ಅಂದರೆ ಆ ಸೆಕೆಂಡ್ ಟ್ರಯಾಂಗಲ್ ಫಸ್ಟ್ ಟ್ರಯಾಂಗಲ್ಗೆ ಆಬ್ವಿಯಸ್ಲಿ ಏನಾಗಿರುತ್ತೆ? ಕಾಂಗ್ರುಯೆಂಟ್ ಆಗಿರುತ್ತೆ. ದೆರ್ಫೋರ್ ಇಟ್ ಈಸ್, ವಾಟ್ ಇಸ್ ದ್ಯಾಟ್? ಸಿಮ್ಯಾಟ್ರಿಕ್. ಇನ್ನೊಂದು ಮೂರನೇ ಕಂಡೀಷನ್ ಅಂದರೆ ಮೂರು ಟ್ರಯಾಂಗಲ್ ನಾನು ತೊಗೊಳ್ತೀನಿ. ಒಂದು ಟ್ರಯಾಂಗಲ್ ಇನ್ನೊಂದು ಟ್ರಯಾಂಗಲಿಗೆ ಕಾಂಗ್ರುಯೆಂಟ್, ಸೆಕೆಂಡ್ ಟ್ರಯಾಂಗಲ್ ಥರ್ಡ್ ಟ್ರಯಾಂಗಲಿಗೆ ಕಾಂಗ್ರುಯೆಂಟ್. ಎಸ್, ಸೊ ದೆರ್ಫೋರ್ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ಯುವರ್ ಫಸ್ಟ್ ಟ್ರಯಾಂಗಲ್ ಈಸ್ ಕಾಂಗ್ರುಯೆಂಟ್ ಟು ಥರ್ಡ್ ಟ್ರಯಾಂಗಲ್. ದೆರ್ಫೋರ್ ಯುವರ್ T1 comma T3 belongs to R. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ಇಟ್ ಈಸ್ ಟ್ರಾನ್ಸಿಟಿವ್. ಈ ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಗಿರೋದ್ರಿಂದ ಸೊ ನೀವೇನಂತ ಹೇಳಿ ಕನ್ಕ್ಲೂಷನಿಗೆ ಬರ್ಬೋದು? ಇದನ್ನು ಈಕ್ವಾಲೆನ್ಸ್ ರಿಲೇಷನ್ ಅಂತ ಹೇಳಿ ಕನ್ಕ್ಲೂಷನಿಗೆ ಬರ್ಬೋದು. ಸೊ ದಿಸ್ ಇಸ್ ಈಕ್ವಾಲೆನ್ಸ್ ರಿಲೇಷನ್. ಸೊ ಲೆಟ್ ಅಸ್ ಟೇಕ್ another example, that is example 3 here. Okay, so in that example they have given L, let L be the set of all lines in a plane and R be a relation in L defined as relation R is equals to L1 comma L2 ordered pair such that L1 is perpendicular to L2. Show that relation is symmetric but neither reflexive nor transitive. ಓಕೆ, ಸೊ ಇಲ್ಲೇನಂತ ಹೇಳಿ ಕೊಟ್ಟಿದ್ದಾರೆ? ಅವರು ಕೊಡಬೇಕಾದ್ರೆ ಏನು ಕೊಟ್ಟಿರ್ತಾರೆ? ಎರಡು ಲೈನ್ ಬಗ್ಗೆ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಎರಡು ಲೈನ್ ಏನಾಗಿದೆ? ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಅವರು ಹೇಳಿದ್ದಾರೆ. ಸೊ ನೀವು ಇವಾಗ ಏನು ಚೆಕ್ ಮಾಡಬೇಕು? ಮೂರು ಕಂಡೀಷನನ್ನು ಚೆಕ್ ಮಾಡಬೇಕು. ಫಸ್ಟ್ ಕಂಡೀಷನ್ ರಿಫ್ಲೆಕ್ಸಿವ್. ನೋಡಿ, ಸೊ L1 ಡಸ್ ಯುವರ್ ಲೈನ್ L1 ಈಸ್ ಪರ್ಪೆಂಡಿಕ್ಯುಲರ್ ಟು L1. ಯಾರಾದರೂ ಹೇಳ್ಬೋದಾ ಕೊಟ್ಟಿರೋ ಲೈನು ಅದೇ ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ? ನೋ, ಕ್ಯಾನ್ ನಾಟ್ ಬಿ ಪರ್ಪೆಂಡಿಕ್ಯುಲರ್ ಟು ಇಟ್ ಸೆಲ್ಫ್.
ಸೊ ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್ ಕಂಡೀಷನ್ ಫೇಲ್ಯೂರ್ ಆಯಿತು. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಸಿಮ್ಯಾಟ್ರಿಕ್ ಕಂಡೀಷನಿಗೆ ಹೋಗ್ತೀನಿ. ಸಿಮ್ಯಾಟ್ರಿಕ್ ಕಂಡೀಷನ್ ಏನು ಅಂದರೆ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2. ಕರೆಕ್ಟ್ ಇದೆಯಾ? ಓಕೆ. ಕ್ಯಾನ್ ವಿ ಸೇ L2 ಈಸ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಟು L1? Yes. So therefore L1 comma L2 belongs to R, which implies L1 is perpendicular to L2. That implies L2 is perpendicular to L1, which implies L2 comma L1 belongs to R. Okay. So therefore it is symmetric. So transitive condition ಗೆ ಬಂತು ಅಂದರೆ ಅಲ್ಲಿ as shown in the figure 1.1, L1 is perpendicular to L2. Yes. And L2 is perpendicular to L3. Yes. Now tell me, does your L1 is perpendicular to L3 here? No. L1 ಮತ್ತು L2 ಏನಾಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ. L2 ಮತ್ತು L3 ಏನಾಗಿದೆ, ಎರಡು ಲೈನು ಪರ್ಪೆಂಡಿಕ್ಯುಲರ್ ಆಗಿದೆ. ಬಟ್ L1 ಮತ್ತು L3 ಏನಾಗಿದೆ, ಪರ್ಪೆಂಡಿಕ್ಯುಲರ್ ಆಗಿಲ್ಲ, ಅದು ಪ್ಯಾರಲಲ್ ಆಗಿದೆ. ಸೊ ನನ್ನ ಕಂಡೀಷನ್ ಏನಾಯಿತು, ಫೇಲ್ಯೂರ್ ಆಯಿತು. L1, L2 belongs to R and L2, L3 belongs to R. But L1, L3 does not belongs to R, therefore it is not transitive. Reflexive condition failure ಆಯಿತು, transitive condition failure ಆಯಿತು. Only one condition is true, that is symmetric. Thank you.